ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸುಕನ್ಯಾ ಮನೆಯವರು 2 ವಾರದ ಮಟ್ಟಿಗೆ ಅಲ್ಲೇ ಇದ್ದು ಅವರ ಮನೆಗೆ ಹೊರಟು ನಿಂತರು. ಸುಕನ್ಯಾ ಬೇಸರದಿಂದನೇ ಅವರನ್ನು ಕಳಿಸಿದಳು. ತುಂಬ ನಾಜೂಕಾಗಿ ಯಾರಿಗೂ ತಿಳಿದೇನೆ ಅಡುಗೆ ಕೆಲಸ, ಮನೆ ನಿಭಾಯಿಸುವುದು ಎಲ್ಲಾನು ಸ್ವರ್ಗ ಕೈಯಲ್ಲಿ ಮಾಡಿಸಿದ್ದಳು ಸುಕನ್ಯಾ. ಸ್ವರ್ಗ ಫೈನಲ್ ಎಕ್ಸಾಮ್ ಸ್ಟಾರ್ಟ್ ಆಗಿತ್ತು. ಸುಕನ್ಯಾ ಯಾಕೋ ಅವಳ ಮೇಲೆ ತುಂಬ ಕಾಳಜಿ ತೋರಿಸಿ ಓದಿಸೋದಕ್ಕೆ ಕೂರಿಸ್ತಿದ್ಲು. ಆದರೆ ಸ್ವರ್ಗಗೆ ಸ್ವಲ್ಪ ಮುಜುಗರ ಅನಿಸ್ತಾ ಇತ್ತು. ಸುಕನ್ಯಾ ಅವಳ ಕೈಯಲ್ಲಿ ಅಡುಗೆ ಬಿಟ್ಟರೆ ಯಾವ ಕೆಲಸ ಮಾಡಿಸ್ತಿರಲಿಲ್ಲ. ಅವಳು ಯಾಕೆ ಹಾಗೆ ಮಾಡ್ತಿದ್ದಾಳೆ ಅಂತ ಸ್ವರ್ಗಗೆ ಸ್ವಲ್ಪನೂ ಗೊತ್ತಾಗಲಿಲ್ಲ. ಸುಕನ್ಯಾ ಮನಸ್ಸಲ್ಲೇ ಮುಗಿಲಿ ನಿನ್ನ ಎಕ್ಸಾಮ್ ಆವಾಗಿದೆ ನಿಂಗೆ, ಹೇಗೋ ಚೆನ್ನಾಗಿ ಓದುತ್ತಾ ಇದ್ದೀಯ, ಹೀಗೆ ಓದಿದ್ರೆ ಮುಂದೆ ಕಾಲೇಜ್ ಆದರೂ ಜಾಯ್ನ್ ಆಗಬಹುದು. ನೀನೇನಾದರೂ ಚೆನ್ನಾಗಿ ಓದಿಲ್ಲ ಅಂದರೆ ನಿನಗೆ ಮದುವೆ ಮಾಡ್ತಾರೆ. ಆವಾಗ ನಾನೇನು ಮಾಡಲಿ? ಇಷ್ಟು ದಿನ ನಾನು ಮಾಡಿದ ನಾಟಕ ಎಲ್ಲ ಒಂದೇ ಸರಿಗೆ ಬಯಲಾಗುತ್ತೆ. ಹಾಗೆ ಆಗೋದಕ್ಕೆ ನಾನು ಮಾತ್ರ ಬಿಡಲ್ಲ ಸ್ವರ್ಗ. ಕೊನೆವರೆಗೆ ನನ್ನ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಬಿದ್ದಿರಬೇಕು ನೀನು ಅಂತ ಮನಸ್ಸಲ್ಲಿನೇ ಅಂದ್ಕೊಳ್ತಾಳೆ. ಸ್ವರ್ಗಗೆ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕೆಲಸ ಕಡಿಮೆ ಆಗಿದ್ದಕ್ಕೆ ಹೆಚ್ಚು ಸಮಯ ಓದೋದಕ್ಕೆ ಅವಕಾಶ ಸಿಗುತ್ತೆ. ಹಾಗಾಗಿ ಅವಳು ಚೆನ್ನಾಗಿ ಓದಿ ಫಸ್ಟ್ ರ್ಯಾಂಕ್ ಬರ್ತಾಳೆ. ಈ ಕಡೆ ಅಶೋಕ, ನನ್ನ ತಂಗಿ ಸ್ವರ್ಗಳ ಮದುವೆ ಮಾಡಿಬಿಟ್ಟರೆ ನನ್ನ ಜವಾಬ್ದಾರಿ ಮುಗಿಯುತ್ತೆ. ಅದಕ್ಕಿಂತ ಹೆಚ್ಚಾಗಿ ಅವಳಿಗೂ ಅವಳದೇ ಆದಂತಹ ಫ್ಯಾಮಿಲಿ ಸಿಗುತ್ತೆ. ಆದಷ್ಟು ಬೇಗ ಅವಳಿಗೆ ಒಳ್ಳೆ ಹುಡುಗನ ಹುಡುಕಬೇಕು. ನಾನು ಯಾಕೆ ಒಂದು ಸರಿ ನಮ್ಮ ಆರ್ಯನ್ಗೆ ನಮ್ಮ ಸ್ವರ್ಗನ ತಂದುಕೊಳ್ಳಿ ಅಂತ ಕೇಳಬಾರದು? ಒಳ್ಳೆ ಹುಡುಗ, ನೋಡೋಕ್ಕೆ ಚೆನ್ನಾಗಿ ಇದ್ದಾನೆ, ಗುಣನೂ ನೋಡಿದ್ದೆ. ನನ್ನ ತಂಗಿ ಕೂಡ ಕಣ್ಣ ಮುಂದೆ ಇದ್ದ ಹಾಗೆ ಆಗುತ್ತೆ. ಯಾವುದಕ್ಕೂ ಒಂದು ಸರಿ ಸುಕನ್ಯಾನ ಕೇಳಿ ಆಮೇಲೆ ಅವರ ಮನೆಯವರನ್ನು ಕೇಳ್ತೀನಿ ಅಂತ ಅಂದುಕೊಳ್ತಾನೆ. ಮನೆಗೆ ಬಂದ ಮೇಲೆ ಸುಕನ್ಯಾ ಅಶೋಕ್ಗೆ ಕಾಫಿ ಬದಲು ಸ್ವಲ್ಪ ಸ್ವೀಟ್ ತಂದು ಕೊಡ್ತಾಳೆ. ಆಗ ಅಶೋಕ, ಏನು ಸುಕನ್ಯಾ, ಏನು ವಿಶೇಷ, ಸ್ವೀಟ್ ಕೊಡ್ತಾ ಇದ್ದೀಯಾ? ಈ ಮನೆಗೆ ಇನ್ನೊಬ್ಬರು ಫ್ಯಾಮಿಲಿ ಮೆಂಬರ್ ಏನಾದರೂ ಬರ್ತಾ ಇದ್ದಾರಾ ಹೇಗೆ ಅಂತ ಕಣ್ಣು ಹೊಡೆದು ಕೇಳ್ತಾನೆ. ಆಗ ಸುಕನ್ಯಾ, ಇದೇ ಆಯಿತು ನಿಮ್ಮದು. ಅದಲ್ಲ ರೀ, ನಿಮ್ಮ ತಂಗಿ ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ ಅಂತ ಖುಷಿಯಿಂದ ಹೇಳ್ತಾಳೆ. ಅಶೋಕ ಹ್ಞೂ ಅಂತ ಹೇಳಿ ಇನ್ನೇನೋ ಹೇಳುವಾಗ ಅವನಿಗೆ ಒಂದು ಫೋನ್ ಬರುತ್ತೆ. ಅವನು ಪಿಕ್ ಮಾಡಿ ಸರಿ ಆಯಿತು ಬನ್ನಿ ಅಂತ ಹೇಳಿ ಖುಷಿಯಿಂದ ಫೋನ್ ಕಟ್ ಮಾಡ್ತಾನೆ. ಸುಕನ್ಯಾ, ನನ್ನ ತಂಗಿನ ನೋಡೋಕೆ ಹುಡುಗನ ಕಡೆಯವರು ಬರ್ತಾ ಇದ್ದಾರೆ. ನೀನು ನಾಳೆಗೆ ಎಲ್ಲ ರೆಡಿ ಮಾಡಿಬಿಡು. ಮತ್ತು ಇನ್ನೊಂದು ವಿಚಾರ, ನಿನಗೆ ನಿಮ್ಮ ತಮ್ಮ ಆರ್ಯ ಅಥವಾ ಆದಿಗೆ ನನ್ನ ತಂಗಿ ಸ್ವರ್ಗನ ತಂದುಕೊಳ್ಳಬೇಕು ಅಂತ ಏನಾದರೂ ಇದೆಯಾ? ಹಾಗಿದ್ರೆ ಈಗಲೇ ಹೇಳು, ಮತ್ತೆ ನಿಮ್ಮ ಮನೆಯಲ್ಲೂ ಕೇಳಿ ನೋಡು ಅಂತ ಹೇಳ್ತಾನೆ. ಆಗ ಸುಕನ್ಯಾ, ರೀ, ಅವಳು ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ, ಅವಳನ್ನು ಮುಂದೆ ಓದಿಸೋಣ. ಮತ್ತು ನನ್ನ ತಮ್ಮಂದಿರು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದ್ದಾರೆ. ಅವರು ಮೊದಲಿನ ಥರ ಅಲ್ಲ. ಅವರಿಗೆ ಅವರ ಲೆವೆಲ್ಗೆ ಮ್ಯಾಚ್ ಆಗೋ ಹುಡುಗಿನ ತಂದು ಮದುವೆ ಮಾಡಿಸೋಣ. ಈಗಿನ್ನೂ ಡಿಗ್ರಿ ಕಂಪ್ಲೀಟ್ ಆಗಿರೋ ನಿಮ್ಮ ತಂಗಿ ಬೇಡ ರೀ ಅಂತ ಹೇಳ್ತಾಳೆ. ಅಶೋಕ್ಗೆ ಅವರ ಲೆವೆಲ್ ಬಗ್ಗೆ ಮಾತಾಡಿದ್ದಕ್ಕೆ ತುಂಬ ಬೇಜಾರಾಗುತ್ತೆ. ಮತ್ತು ಸ್ವಲ್ಪ ಕಟುವಾಗಿ, ಸರಿ, ನೀನು ಹೇಳಿದ್ದು ಸರಿಯಾಗಿ ಇದೆ, ನಿಮ್ಮ ಲೆವೆಲ್ಗೆ ನಾವು ಮ್ಯಾಚ್ ಆಗಲ್ಲ. ನಾಳೆ ನನ್ನ ತಂಗಿ ನೋಡೋಕ್ಕೆ ಹುಡುಗನ ಮನೆಯವರು ಬರುತ್ತಿದ್ದಾರೆ, ರೆಡಿ ಮಾಡು ಅಷ್ಟೇ. ಅವಳಿಗೆ ನಮ್ಮ ಅಮ್ಮನ ಒಡವೆ ಎಲ್ಲ ಹಾಕು ನಾಳೆ. ನನಗಿರೋರು ಒಬ್ಬಳೇ ತಂಗಿ, ಡಾಮ್ ಡೂಮ್ ಅಂತ ಅವಳ ಮದುವೆ ಮಾಡ್ತೀನಿ ಅಂತ ಹೇಳ್ತಾನೆ. ಸುಕನ್ಯಾ ಮೂತಿ ಸೊಟ್ಟ ಮಾಡಿ ಆಯ್ತಾಯ್ತು ಮಾಡ್ತೀನಿ ಅಂತ ಹೇಳಿ ಒಳಗೆ ಹೋಗ್ತಾಳೆ. ಆಗ ಅಶೋಕ್ ಸ್ವರ್ಗಳನ್ನು ಕರೆದು, ಸ್ವರ್ಗ, ನಿನ್ನ ಅಣ್ಣ ಆಗಿ ನಿನ್ನ ಜೀವನದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅಧಿಕಾರ ಇಲ್ವಾ ನನಗೆ? ನಿನ್ನನ್ನು ಮದುವೆ ಮಾಡಿ ಒಳ್ಳೆ ಮನೆಗೆ ಕಳಿಸೋದು ನನ್ನ ಜವಾಬ್ದಾರಿ. ನಾಳೆ ನಿನ್ನ ನೋಡೋದಕ್ಕೆ ಗಂಡಿನ ಮನೆಯವರು ಬರ್ತಾ ಇದ್ದಾರೆ, ತಯಾರಾಗಿರೋ, ನಿಮ್ಮ ಅತ್ತಿಗೆಗೆ ಹೇಳಿದ್ದೀನಿ ಅಂತ ಹೇಳ್ತಾನೆ. ಸ್ವರ್ಗ, ಅಣ್ಣ, ಇಷ್ಟು ಬೇಗ ನನಗೆ ಮದುವೆ ಬೇಡ ಆಗಿತ್ತು, ನಾನಿನ್ನೂ ಓದಬೇಕಿತ್ತು ಅಂತ ಹೇಳ್ತಾಳೆ. ಆಗ ಅಶೋಕ್, ಬೇಡಮ್ಮ, ವಯಸ್ಸಿಗೆ ಬಂದಿರೋ ನಿನ್ನನ್ನು ಮನೆಯಲ್ಲಿ ಇಟ್ಕೊಂಡು ಕೂತ್ಕೊಳ್ಳೋದು ಸರಿಯಲ್ಲ.
ನಿನಗೆ ಮದುವೆ ಆಗೋದಕ್ಕೆ ಇದೇ ಸರಿಯಾದ ಸಮಯ. ನನ್ನ ತಂಗಿಯಾಗಿ ನಾನು ಹೇಳಿದಂಗೆ ಕೇಳು, ಇಲ್ಲ ಅಂದರೆ ನಿನ್ನ ಜೀವನದ ನಿರ್ಧಾರನ ನೀನೇ ತಗೋ ಅಂತ ಹೇಳ್ತಾನೆ. ಆಗ ಸ್ವರ್ಗ, ಅಯ್ಯೋ ಅಣ್ಣ, ದಯವಿಟ್ಟು ಕ್ಷಮಿಸಿಬಿಡು, ನೀನು ಹೇಗೆ ಹೇಳ್ತೀಯಾ ಹಾಗೆ ಕೇಳ್ತೀನಿ ಅಂತ ಹೇಳಿ ಒಳಗಡೆ ಹೋಗ್ತಾಳೆ. ಮರುದಿನ ಬೆಳಗ್ಗೆ ಸುಕನ್ಯಾ ಬಂದು ಬೆಳಿಗ್ಗೆ 3 ಗಂಟೆಗೆ ಸ್ವರ್ಗಳನ್ನು ಎಬ್ಬಿಸಿ, ಏನಮ್ಮ ಸ್ವರ್ಗ, ನೋಡೋಕ್ ಬರ್ತಿರೋದು ನಿನ್ನ, ಸ್ವಲ್ಪ ಬೇಗ ಎದ್ದು ಎಲ್ಲ ಕೆಲಸ ಮಾಡು, ನನಗಂತೂ ಆಗಲ್ಲ, ಮತ್ತು ಅವರು ಬರೋ ಟೈಮಿಗೆ ನೀನು ರೆಡಿಯಾಗಿರಬೇಕು ಅಂತ ಹೇಳ್ತಾಳೆ. ಹಾಂ ಅತ್ತಿಗೆ, ಮಾಡ್ತೀನಿ ಅಂತ ಹೇಳಿ ಎಲ್ಲ ಕೆಲಸ ಮಾಡಿ ತನ್ನ ರೂಮಲ್ಲಿ ಮಲಗಿರೋ ಅತ್ತಿಗೆಯನ್ನು ಎಬ್ಬಿಸ್ತಾಳೆ. ಸುಕನ್ಯಾ, ಸ್ವರ್ಗ, ಏನಮ್ಮ ಇಷ್ಟು ಬೇಗ ಬೇಗ ಕೆಲಸ ಮಾಡಿದ್ಯಾ, ನೋಡೋಕೆ ಬರ್ತಿದ್ದಾರೆ ಅಂತ ಖುಷಿನಾ? ಅಷ್ಟೊಂದು ಖುಷಿ ಪಡಬೇಡ ಸ್ವರ್ಗ, ನಿನ್ನ ಮದುವೆಗೆ ನೀನೇ ದುಡಿಬೇಕು, ನಾವೇನು ಇದ್ದವರಲ್ಲ. ನಿಮ್ಮಣ್ಣ ಜಾಬ್ ಮಾಡಿದ್ರಲ್ಲೇ ಮುಂದೆ ನಮ್ಮ ಫ್ಯೂಚರ್ಗೂ ಅದರಲ್ಲೇ ಏನಾದರೂ ಮಾಡ್ಕೋಬೇಕು. ನೀನು ಮುಂದೆ ಓದುತ್ತೀಯಾ, ಇನ್ನು ಜಾಬ್ ಮಾಡಿ ಹಣ ಸಂಪಾದನೆ ಮಾಡ್ತೀಯ ಅಂದ್ಕೊಂಡಿದ್ದೆ. ನನಗೇನು ಗೊತ್ತು ನಿನಗೆ ಮದುವೆ ಆಗೋದಕ್ಕೆ ಇಷ್ಟೊಂದು ಅವಸರ ಇದೆ ಅಂತ. ಅದೆಲ್ಲ ನನಗೆ ಗೊತ್ತಿಲ್ಲ. ನಿಮ್ಮ ಅಣ್ಣನಿಗೆ ಏನು ಹೇಳ್ತೀಯೋ ನನಗೆ ಗೊತ್ತಿಲ್ಲ. ನೀನು ಮಾತ್ರ ನಿನ್ನ ಹಣದಲ್ಲೇ ಮದುವೆ ಮಾಡ್ಕೋಬೇಕು. ಇದು ನಾನು ಹೇಳಿದ್ದೀನಿ ಅಂತ ನಿಮ್ಮಣ್ಣಗೆ ಏನಾದರೂ ಗೊತ್ತಾಗಿ ನಮ್ಮಿಬ್ಬರ ಮಧ್ಯೆ ತಂದು ಇಟ್ಟಿಯೋ, ನಾನು ಮಾತ್ರ ಈ ಮನೆಯಲ್ಲಿ ಇರಲ್ಲ. ಹೇಗೆ ಮಾಡ್ತೀಯಾ, ಏನು ಮಾಡ್ತೀಯಾ ನನಗೆ ಗೊತ್ತಿಲ್ಲ. ನಿನ್ನ ಮದುವೆಗೆ ನೀನೇ ದುಡ್ಕೋಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಇದನ್ನೆಲ್ಲ ಕೇಳಿದ ಸ್ವರ್ಗಗೆ ತುಂಬ ಬೇಜಾರಾಗಿ ಅಳು ಬರುತ್ತೆ. ಆದರೆ ಗಟ್ಟಿ ನಿರ್ಧಾರದಿಂದ ಕಣ್ಣೀರನ್ನು ತಡೆದಿಟ್ಟುಕೊಂಡು ಮನಸ್ಸಲ್ಲಿ ಏನೂ ಲೆಕ್ಕಾಚಾರ ಹಾಕಿ ಕೆಳಗೆ ಅಣ್ಣ ಇರೋ ಕಡೆ ಬರ್ತಾಳೆ. ಅಣ್ಣ ಅಂತ ಡೋರ್ ತಟ್ಟಿ ಎಬ್ಬಿಸ್ತಾಳೆ. ಆಗ ಅಶೋಕ್, ಏನು ಸ್ವರ್ಗ, ಏನಾಯಿತು, ಯಾಕೆಷ್ಟು ಅವಸರದಲ್ಲಿ ಕರಿತಾ ಇದ್ದೀಯಾ ಅಂತ ಕೇಳ್ತಾನೆ. ಸ್ವರ್ಗ ಜೋರಾಗಿ ಅಣ್ಣನ ಕೂಗಿದಾಗ ಹೊರಗೆ ಬಂದ ಅಶೋಕ್, ಯಾಕೆ ಸ್ವರ್ಗ, ಏನಾಯಿತು, ಯಾಕೆ ಹೀಗೆ ಕೂಗ್ತಾ ಇದ್ದೀಯಾ, ಏನಾಯಿತು ಅಂತ ಕೇಳ್ತಾನೆ. ಸ್ವರ್ಗ, ಅಣ್ಣ, ನೀನು ಇವತ್ತೇ ಹುಡುಗನ ಮನೆಯವರನ್ನು ಕರೆಸ್ತಾ ಇದ್ದೀಯಾ? ಏನಣ್ಣ, ನನ್ನ ಜೀವನವನ್ನು ನಾನು ಯಾರ ಜೊತೆಗೆ ಕಳಿಬೇಕು, ಯಾರ ಜೊತೆ ಬದುಕಬೇಕು ಅಂತ ನೀವು ನಿರ್ಧಾರ ಮಾಡಬೇಕಾ? ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಾನು ಯಾವ ಥರ ಹುಡುಗನ್ನ ಹುಡುಕಬೇಕು ಅಂತ. ನೀವು ಇದರಲ್ಲಿ ಮಧ್ಯೆ ಬರೋದು ಅವಶ್ಯಕತೆ ಇಲ್ಲ. ಅಪ್ಪ ಅಮ್ಮ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ನೀನು ಹೇಳಿದಾಗೆ ಕೇಳಿಕೊಂಡು ಬಿದ್ದಿರೋಕೆ ನಾನೇನು ನಾಯಿ ಮರಿಯಲ್ಲ, ಅರ್ಥ ಆಯ್ತಾ? ನೋಡಣ್ಣ, ನಾನು ಕೆಲಸಕ್ಕೆ ಹೋಗ್ತೀನಿ, ನನ್ನ ಸ್ಯಾಲರಿಲಿ ನನ್ನ ಮದುವೆ ಮಾಡ್ಕೋತೀನಿ. ಕೊನೆಯವರೆಗೂ ನಿಮ್ಮ ಹಂಗಲ್ಲಿರೋದಕ್ಕೆ ನಾನು ಇಷ್ಟಪಡುವುದಿಲ್ಲ ಅಂತ ಹೇಳ್ತಾಳೆ. ಅಶೋಕ್ಗೆ ಒಂದೇ ಸರಿ ಶಾಕ್ ಆಗುತ್ತೆ. ಏನಾಯ್ತಮ್ಮ ಸ್ವರ್ಗ, ಯಾವತ್ತೂ ಈ ಥರ ಮಾತಾಡಿದವಳಲ್ಲ ನೀನು, ಅದು ನನ್ನ ಮುಂದೆ ಬಂದು ಈ ಥರ ಮಾತಾಡ್ತಿದ್ದೀಯಾ? ಏನಾಯಿತು ಹೇಳು, ಯಾಕೆ ಹೀಗೆ ಮಾತಾಡ್ತಿದ್ದೀಯಾ? ನಿನಗೆ ಈಗಲೇ ಮದುವೆ ಇಷ್ಟ ಇಲ್ಲ ಅಂದರೆ ಬೇಡ, ಆದರೆ ಈ ಥರ ಯಾಕೆ ಮಾತಾಡ್ತಿದ್ದೀಯಾ ಸ್ವರ್ಗ ಅಂತ ಕೇಳ್ತಾನೆ. ನೋಡು ಅಣ್ಣ, ನನಗೆ ಇದ್ಯಾವೂ ಕೇಳೋಕ್ಕೂ ಇಷ್ಟ ಇಲ್ಲ. ನಾನು ನಾಳೆಯಿಂದ ಕೆಲಸಕ್ಕೆ ಹೋಗ್ತೀನಿ. ನೀನು ನನ್ನ ಬಗ್ಗೆ ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ನನಗೋಸ್ಕರ ಒಳ್ಳೆ ಹುಡುಗನೇ ಹುಡ್ಕೋತೀನಿ. ನೀನು ನಮ್ಮಿಬ್ಬರನ್ನ ಒಪ್ಪಿ ಮದುವೆ ಮಾಡಿದರೆ ಸಾಕು ಅಂತ ಹೇಳ್ತಾಳೆ. ಅವಳ ಮಾತು ಕೇಳಿ 3 ಜನಕ್ಕೂ ಶಾಕ್ ಆಗುತ್ತೆ. ಅಲ್ಲಿರೋದು ಇಬ್ಬರೇ, ಸುಕನ್ಯಾ ಮತ್ತು ಅಶೋಕ್. ಆದರೆ ಮೂರನೆಯವರು ಯಾರು ಅಂದರೆ ಬೆಳಗ್ಗೆ ಎದ್ದು ಅಕ್ಕನ ಬರ್ತ್ಡೇಗೆ ಕೇಕ್ ತಗೊಂಡು ಬಂದಿದ್ದ ಆದಿ. ಇವರ ಮನೆಯಲ್ಲಿ ಆಗ್ತಿರೋ ಜೋರು ಮಾತುಕತೆ ನೋಡಿ ಬಾಗಿಲಲ್ಲಿ ನಿಂತಿರ್ತಾನೆ. ಸ್ವರ್ಗ ಮಾತು ಕೇಳಿ ಅವನಿಗೆ ಒಂದೇ ಸರಿ ದಿಗಲು ಹೊಡೆದ ಹಾಗೆ ಆಗುತ್ತೆ. ತಾನು ಪ್ರೀತಿ ಮಾಡುತ್ತಾ ಇರೋ ಹುಡುಗಿ ಇಷ್ಟೊಂದು ಕಟುವಾಗಿ ಇದ್ದಾಳೆ, ನಮ್ಮ ಭಾವನಿಗೆ ಹೀಗೆ ಮಾತಾಡ್ತಾಳೆ, ನಾಳೆ ನಮ್ಮ ಅಪ್ಪ ಅಮ್ಮನಿಗೆ ಹೇಗೆ ಮಾತಾಡಬಹುದು? ನನ್ನ ಸ್ವಾರ್ಥ ನೋಡಿಕೊಂಡರೆ ಬೇರೆಯವರ ಸುಖ ಕಿತ್ತುಕೊಳ್ಳಬೇಕಾಗುತ್ತೆ. ಇವಳ ಸಾಹಸನೇ ಬೇಡ ಅಂತ ಮನಸ್ಸಲ್ಲೇ ಹೇಳಿಕೊಳ್ತಾನೆ. ಅಷ್ಟರಲ್ಲಿ ಅವನನ್ನು ನೋಡಿದ್ದ ಸುಕನ್ಯಾ, ಬಾ ಆದಿ, ಯಾಕಲ್ಲೇ ನಿಂತಿದ್ದೀಯಾ ಅಂತ ಕೇಳ್ತಾಳೆ. ಅದು ಏನೂ ಇಲ್ಲ ಅಕ್ಕ, ನಿಮ್ಮ ಮನೆಯಲ್ಲಿ ಏನು ತೊಂದರೆ ಆಗಿರಬಹುದು ಅನಿಸುತ್ತೆ. ಈ ಟೈಮಲ್ಲಿ ನಿನ್ನ ಬರ್ತ್ಡೇಗೋಸ್ಕರ ಕೇಕ್ ಕಟ್ ಮಾಡೋದು
ಸರಿ ಇರಲ್ಲ, ನಾನು ಹೋಗ್ತೀನಿ. ಇದರಲ್ಲಿ ಕೇಕು ಮತ್ತು ಸ್ವೀಟ್ ಇದೆ. ತಕ್ಷಣ ಕೊಟ್ಬಿಟ್ಟು ನಾನಿನ್ ಬರ್ತೀನಿ ಅಕ್ಕ ಅಂತ ಹೇಳಿ ಹೋಗ್ತಾನೆ. ಸುಕನ್ಯಾ ಏನೋ ಹೇಳಬೇಕು ಅನ್ನೋ ಅಷ್ಟರಲ್ಲಿ ಅಶೋಕ್ ಅವರ ಕಡೆ ಕೈ ಮಾಡಿ, ನೋಡು ಸ್ವರ್ಗ, ನಿನಗೊಂದು ಜೀವನ ಕೊಡಿಸುವುದು ನನ್ನ ಜವಾಬ್ದಾರಿಯಾಗಿತ್ತು. ಆದರೆ ನಿನಗೆ ನನ್ನ ಅವಶ್ಯಕತೆ ಇಲ್ಲ ಅಂದಮೇಲೆ ನಾನು ನಿನ್ನ ವಿಚಾರದಲ್ಲಿ ತಲೆ ಹಾಕಲ್ಲ. ನೀನು ನಿನ್ನ ಪಾಡಿಗೆ ಕೆಲಸ ಮಾಡಿಕೊಂಡಿರಬಹುದು. ನೀನು ಯಾರ ಜೊತೆ ಮದುವೆ ಮಾಡು ಅಂತ ಹೇಳ್ತೀಯೋ ಅವರ ಜೊತೆ ನಿನ್ನ ಮದುವೆ ಮಾಡ್ತೀನಿ. ಆದರೆ ನನ್ನ ತಂಗಿಯಾಗಿ ತುಂಬ ಒಳ್ಳೆ ಉಡುಗೊರೆಯನ್ನು ಕೊಟ್ಟೆ. ದಯವಿಟ್ಟು ನಿನ್ನ ಮದುವೆ ವಿಚಾರ ಮಾತಾಡಿ ನಿನ್ನ ಮನಸ್ಸಿಗೆ ನೋವು ಮಾಡಿದ್ದಕ್ಕೆ ನನ್ನ ಕ್ಷಮಿಸಿಬಿಡು. ಇನ್ಯಾವತ್ತೂ ನಿನಗಾಗಿ ನೀನೇ ಮದುವೆ ವಿಚಾರ ತೆಗೆಯುವವರೆಗೂ ನಾನು ಅದರ ಬಗ್ಗೆ ಮಾತಾಡಲ್ಲ ಅಂತ ಹೇಳಿ ಫ್ರೆಶ್ ಆಗೋದಕ್ಕೆ ಹೋಗ್ತಾನೆ. ಸುಕನ್ಯಾ ಸ್ವರ್ಗನ ನೋಡಿ, ನೋಡು, ನಿನ್ನಿಂದ ನನ್ನ ಬರ್ತ್ಡೇ ಕೂಡ ಹಾಳಾಯಿತು. ನನ್ನ ತಮ್ಮ ಕೂಡ ಹಾಗೆ ಹೋದ. ಯಾಕೆಲ್ಲರ ಜೀವನಕ್ಕೂ ಮುಳ್ಳಾಗಿದ್ಯಾ? ಮದುವೆ ಆಗದೆ ಹೋದರೆ ನಿನಗೆ ಏನಾದರೂ ಕಷ್ಟ ಇರುತ್ತಾ? ಇಲ್ಲೇ ಅಣ್ಣನ ಮನೆಯಲ್ಲಿ ಅಣ್ಣನ ಮನೆ ಕೆಲಸ ನೋಡ್ಕೊಂಡಿರೋದು ಕಷ್ಟ ಆಗುತ್ತಾ ನಿನಗೆ? ಇಷ್ಟೆಲ್ಲ ರಂಪ ಮಾಡೋದು ಬೇಕಿತ್ತಾ? ನಿನ್ನ ಮದುವೆ ಆದರೆ ನಿನಗೆ ದುಡ್ಡಿನ ಅವಶ್ಯಕತೆ. ಅದರ ಬದಲಾಗಿ ಮದುವೆಯಾಗದೆ ನಮ್ಮ ಮನೆಯಲ್ಲೇ ಇರಬಹುದಲ್ಲ ಅಂತ ಹೇಳಿ ಹೋಗ್ತಾಳೆ. ಸ್ವರ್ಗಗೆ ಈಗೆಲ್ಲ ಅರ್ಥ ಆಗುತ್ತೆ. ನನ್ನ ಅತ್ತಿಗೆ ಯಾಕೆ ನಾನು ಓದೋಕ್ಕೆ ಅಷ್ಟೊಂದು ಸಪೋರ್ಟ್ ಮಾಡಿದ್ರು, ಮತ್ತು ನಾನು ಫೇಲ್ ಆದರೆ ಅಣ್ಣ ಬೇಗ ಮದುವೆ ಮಾಡ್ತಾನೆ, ಮತ್ತು ನಾನು ಜಾಬ್ಗೆ ಹೋಗೋದಕ್ಕೆ ಆಗಲ್ಲ. ಅವರ ಪ್ರಕಾರ ನಾನು ಚೆನ್ನಾಗಿ ಓದಿದರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಅಣ್ಣ ಮದುವೆ ಸುದ್ದಿ ಎತ್ತಿದ್ರೆ ಅತ್ತಿಗೆ ವರದಕ್ಷಿಣೆ ವಿಚಾರ ತೆಗೆದು ಇನ್ನೂ ಸ್ವಲ್ಪ ದಿನ ನನ್ನ ಕೆಲಸಕ್ಕೆ ಕಳಿಸಬಹುದು. ನಾನು ಇಲ್ಲೇ ಇದ್ದರೆ ಅವಳಿಗೆ ಅಡುಗೆ ಕೆಲಸ ತಪ್ಪುತ್ತೆ. ಒಟ್ಟಿನಲ್ಲಿ ಮನೆ ಕೆಲಸದವಳು ಮನೆ ಬಿಟ್ಟು ಹೋಗಬಾರದು ಅಂತ ಪ್ಲ್ಯಾನ್ ಮಾಡಿದ್ದಾರೆ ಅಂತ ತನ್ನ ಅಸಹಾಯಕತೆಗೆ ಜೋರಾಗಿ ಬಿಕ್ಕಿ ಬಿಕ್ಕಿ ಅಳುತ್ತಾಳೆ. ಮತ್ತು ಅಶೋಕ್ ಜೊತೆ ಹಾಗೆ ಒರಟಾಗಿ ಮಾತಾಡಿದ್ದಕ್ಕೆ ಅಣ್ಣನ ಜೊತೆ ನಾನೆಷ್ಟು ಕೆಟ್ಟದಾಗಿ ಮಾತಾಡಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಅಣ್ಣ. ನನ್ನ ಪರಿಸ್ಥಿತಿ ಎಲ್ಲವನ್ನು ನನ್ನ ಬಾಯಿಂದ ಮಾತಾಡಿಸ್ತಾ ಇದೆ. ದಯವಿಟ್ಟು ನನ್ನ ಕ್ಷಮಿಸಿಬಿಡು ಅಂತ ಬಿಕ್ಕಿ ಬಿಕ್ಕಿ ಅಳುತ್ತಾಳೆ. ಆದರೆ ಇದನ್ನು ನೋಡ್ತಾ ನಿಂತಿದ್ದ ಸುಕನ್ಯಾಗೆ ಸ್ವರ್ಗಳನ್ನ ಸಮಾಧಾನ ಮಾಡಬೇಕು ಅಂತ ಸ್ವಲ್ಪನೂ ಅನಿಸೋದಿಲ್ಲ. ಅವಳನ್ನು ನೋಡಿ ಖುಷಿ ಪಡ್ತಾಳೆ. ಬೆಳಿಗ್ಗೆ ಸ್ವರ್ಗ ಅತ್ತಿಗೆ ಹೇಳೋಕ್ಕಿಂತ ಮುಂಚೆನೇ ಎಲ್ಲ ಕೆಲಸ ಮುಗಿಸಿಕೊಂಡು ರೆಡಿಯಾಗಿ ರಾತ್ರಿನೇ ನೋಡಿ ಇಟ್ಟಿದ್ದ ಕೆಲಸಕ್ಕೆ ಇಂಟರ್ವ್ಯೂಗೆ ಅಂತ ಫಾರ್ಮಲ್ ಹಾಕಿ ಹೋಗಬೇಕಿತ್ತು. ಆದರೆ ಅವಳ ಹತ್ತಿರ ಯಾವುದೇ ರೀತಿಯ ಫಾರ್ಮಲ್ ಇರೋದಿಲ್ಲ. ಅವಳು ಕಬೋರ್ಡ್ ತೆಗೆದು ಚೂಡಿನೇ ಹಾಕಿದ್ರಾಯ್ತು ಅಂತ ಕಬೋರ್ಡ್ ಅನ್ನು ಓಪನ್ ಮಾಡ್ತಾಳೆ. ಆದರೆ ಅವಳಿಗೊಂದು ಶಾಕ್ ಕಾದಿರುತ್ತೆ. ಅಲ್ಲಿ ಅವಳಿಗೆ ಗೊತ್ತಿಲ್ಲದೆ ಒಂದಿಷ್ಟು ಹೊಸ ಹೊಸ ಕುರ್ತಾಗಳು ಇರುತ್ತೆ. ಅದನ್ನು ನೋಡಿ ಯಾರು ತಂದಿರಬಹುದು ಅಂತ ಗೊತ್ತಾಗದೆ ಇನ್ನೇನು ಅಣ್ಣನ ಕೇಳಬೇಕು ಅಂತ ಕೆಳಗಡೆ ಹೋಗ್ತಾ ಇರ್ತಾಳೆ. ಅಲ್ಲಿ ಅಶೋಕ್ ಇವಳನ್ನು ನೋಡೋದಕ್ಕೆ ಮೇಲೆ ಹತ್ತಿ ಬರ್ತಾ ಇರ್ತಾನೆ. ಇವಳು ಅಶೋಕ್ನ ನೋಡಿ ಅಣ್ಣ ಅಂತಾಳೆ. ಅಶೋಕ್ ಅವಳ ಮುಖದ ಮುಂದೆ ಕೈ ಹಿಡಿದು, ನೀನು ನನ್ನನ್ನು ಏನೂ ಕೇಳೋ ಅವಶ್ಯಕತೆ ಇಲ್ಲ ಸ್ವರ್ಗ. ನೀನು ಆಫೀಸ್ಗೆ ಹೋಗ್ತೀಯಾ ಅಂದ ತಕ್ಷಣ ನಿನಗೋಸ್ಕರ ಬಟ್ಟೆ ತಂದಿಟ್ಟಿದ್ದೀನಿ. ಹಾಗಂತ ನಿನ್ನ ಮೇಲೆ ನನಗೇನು ಬೇಜಾರಿಲ್ಲ ಅಂತ ಅಲ್ಲ. ಅಶೋಕ್ ತಂಗಿಯಾಗಿ 4 ಜನರ ಮುಂದೆ ನನ್ನ ಮರ್ಯಾದೆ ಹೋಗೋ ಹಾಗೆ ಹಳೆ ಕಾಲದ ಚೂಡಿ ಟಾಪ್ ಹಾಕ್ಕೊಂಡು ಹೋಗೋದಾ? ಕುರ್ತಗಳನ್ನು ಯೂಸ್ ಮಾಡು ಅಂತ ಹೇಳಿ ಮತ್ತೆ ಕೆಳಗಡೆ ಹೋಗ್ತಾನೆ. ಸ್ವರ್ಗ ಮುಗುಳ್ನಕ್ಕು ಅಣ್ಣ ತಂದಿರೋ ಕುರ್ತಗಳಲ್ಲಿ ಬ್ಲೂ ಕಲರ್ ಕುರ್ತಾ, ಅದಕ್ಕೆ ಸ್ಕೈ ಬ್ಲೂ ಕಲರ್ ದುಪ್ಪಟ್ಟ ಹಾಕಿ, ತನ್ನ ಕೂದಲನ್ನು ಜಡೆ ಹಾಕಿ, ಹಣೆ ಮೇಲೆ ಪುಟ್ಟ ಬಿಂದಿ ಇಟ್ಟು, ಉದ್ದವಾಗಿ ಮಲ್ಲಿಗೆ ಹೂವು ಮುಡ್ಕೊಂಡು, ಹಣೆ ಮೇಲೆ ಬಿಂದಿ, ಕೆಳಗೆ ಕುಂಕುಮ ಇಟ್ಟು, ಕಿವಿಗೆ ಪುಟ್ಟ ಜುಮುಕಿ ತೊಟ್ಟು ಮುದ್ದಾಗಿ ರೆಡಿಯಾಗಿ ಹೋಗ್ತಾಳೆ ಸ್ವರ್ಗ. ಅವಳು ಕೆಳಗಡೆ ಬಂದಾಗ ಅಶೋಕ್ ಮತ್ತು ಸಿಹಿ ಆಲ್ರೆಡಿ ಅವಳನ್ನು ಬಿಟ್ಟು ಹೋಗಿರುತ್ತಾರೆ. ಅವಳು ಬೇಜಾರಲ್ಲೇ ತಿಂಡಿ ತಿಂದು ಅತ್ತಿಗೆಗೆ ಹೇಳಿ ಇನ್ನೇನು ಹೋಗಬೇಕು ಅನ್ನೋ ಅಷ್ಟರಲ್ಲಿ ಸುಕನ್ಯಾ ಬಂದು, ಹುಷಾರು ಸ್ವರ್ಗ, ನೀನು ಹೋಗ್ತಾ ಇರೋದು ಇಂಟರ್ವ್ಯೂಗೆ, ಗಂಡು ನೋಡೋಕಲ್ಲ ಅಂತ ಹೇಳಿ ಸುಮ್ಮನಾಗ್ತಾಳೆ. ಆಗ ಸ್ವರ್ಗ ಬೇಜಾರಲ್ಲೇ ಆಟೋ ಇಟ್ಕೊಂಡು ತಾನು ಹೋಗಬೇಕಾಗಿರೋ ಜಾಗಕ್ಕೆ ಹೋಗಿ ತಲುಪ್ತಾಳೆ. ಆಫೀಸ್ ಹತ್ರ ಬಂದು ಇಳಿದ ಸ್ವರ್ಗ ತಲೆ ಎತ್ತಿ ಮೇಲೆ ನೋಡ್ತಾಳೆ. ಎಷ್ಟು ನೋಡಿದರೂ ಅಂತ್ಯ ಇಲ್ಲದಂತೆ ಕಾಣುವ ಎತ್ತರವಾದ ಬಿಲ್ಡಿಂಗ್.
ಈ ಬಿಲ್ಡಿಂಗ್ ನೋಡಿದರೆ ಇಲ್ಲಿ ನನ್ನ ಥರ ಡಿಗ್ರಿ ಓದಿರುವವರಿಗೆ ಕೆಲಸ ಸಿಗುತ್ತೆ ಅನ್ನೋದು ತುಂಬ ದೊಡ್ಡ ಡೌಟ್. ಸುಮ್ಮನೆ ಒಳಗಡೆ ಹೋಗಿ ಮರ್ಯಾದೆ ತೆಕ್ಕೊಳ್ಳೋಕ್ಕಿಂತ ಇಲ್ಲಿಂದನೇ ಹೋಗ್ಬಿಡ್ತೀನಿ ಅಂತ ಅವಳ ಮನಸ್ಸಲ್ಲಿ ಅಂದ್ಕೊಂಡ್ರು. ಅತ್ತಿಗೆ ಮಾತುಗಳು ಕಿವಿಗೆ ಬಿದ್ದ ತಕ್ಷಣ ನನ್ನ ಓದಿಗೆ ಕೇರ್ ಟೇಕರ್ ಕೆಲಸಕ್ಕಿಂತ ಇನ್ಯಾವ ಕೆಲಸ ಸಿಗೋಕೆ ಸಾಧ್ಯ, ಸುಮ್ಮನೆ ಹೋಗ್ತೀನಿ ಏನಾದರೂ ಆಗಲಿ ಅಂದ್ಕೊಂಡು ಹೋಗ್ತಾಳೆ. ಅಲ್ಲಿ ನೆಲಗಳು ಸಹಿತ ಪಳಪಳ ಅಂತ ಹೊಳಿತಾ ಇದ್ದವು. ಫಾರ್ಮಲ್ ಡ್ರೆಸ್ ಹಾಕಿರೋ ಸಾವಿರಾರು ಜನ ಮೇಲೆ ಕೆಳಗೆ ಆ ಕಡೆ ಈ ಕಡೆ ಫೈಲ್ಗಳನ್ನು ಹಿಡ್ಕೊಂಡು ಓಡಾಡ್ತಾ ಇದ್ರು. ಇವಳಿಗೆ ನಾನು ಎಲ್ಲಿ ಬಂದಿದ್ದೀನಿ ಅಂತ ಒಂದು ಕ್ಷಣ ಗೊಂದಲ ಆಗುತ್ತೆ. ಅತ್ತ ಇತ್ತ ಕತ್ತ ಆಡಿಸಿ ನೋಡಿದ್ಲು. ಅಲ್ಲಿ ಅವಳ ಕಣ್ಣಿಗೆ ರಿಸೆಪ್ಷನಿಸ್ಟ್ ಕಾಣಿಸ್ತಾಳೆ. ಅಲ್ಲಿ ಹೋಗಿ ಹಲೋ ಮೇಡಮ್, ಗುಡ್ ಮಾರ್ನಿಂಗ್, ನಿಮ್ಮಿಂದ ನನಗೆ ಹೆಲ್ಪ್ ಬೇಕಿತ್ತು ಅಂತ ಕೇಳ್ತಾಳೆ. ಆ ಹುಡುಗಿ ಪ್ರತಿಯಾಗಿ ವಿಶ್ ಮಾಡಿ ಹೌ ಕ್ಯಾನ್ ಐ ಹೆಲ್ಪ್ ಯು ಅಂತಾಳೆ. ಆಗ ಸ್ವರ್ಗ, ಮೇಡಮ್ ಇವತ್ತು ಇಲ್ಲಿ ಇಂಟರ್ವ್ಯೂ ಇದೆ ಅಂತೆ, ಅದು ಎಲ್ಲಿದೆ ಅಂತ ಕೇಳ್ತಾಳೆ. ಆ ಹುಡುಗಿ, ಓ ನೀವು ಯಾವ ಸೆಕ್ಷನ್ ಯಾವ ಡಿಪಾರ್ಟ್ಮೆಂಟ್ ಅಂತ ಹೇಳಿದರೆ ನಾನು ನಿಮಗೆ ಅದರ ಬಗ್ಗೆ ಹೇಳಬಹುದು, ಬಿಕಾಸ್ ಇಲ್ಲಿ ದಿನ ಕೂಡ ಇಂಟರ್ವ್ಯೂ ಇರುತ್ತೆ ಅಂತ ಹೇಳ್ತಾಳೆ. ಆಗ ಸ್ವರ್ಗ, ನಾನಿಲ್ಲಿ ಕೇರ್ ಟೇಕರ್ ಕೆಲಸ ಖಾಲಿ ಇದೆ ಅಂತ ಅಪ್ಲೈ ಮಾಡಿದ್ದೆ. ಕೇರ್ ಟೇಕರ್ ಕೆಲಸ ಅಂದರೆ ಮನೇಲಿರುತ್ತೆ, ಬಟ್ ಇಲ್ಲಿ ಆಫೀಸಲ್ಲಿದೆ, ಅದಕ್ಕೆ ಸ್ವಲ್ಪ ಗೊಂದಲ ಆಯಿತು, ನೀವು ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳ್ತಾಳೆ. ಆಗ ಅವಳು, ಹೌದಾ, ನೀವು ಸರಿಯಾದ ಜಾಗಕ್ಕೆ ಬಂದು ಕೇಳಿದ್ದೀರಾ. ಇಲ್ಲಿ ನಮ್ಮ ಬಾಸ್ ಅಂದರೆ ಇಡೀ ಕಂಪನಿಯ ಒಡೆಯರಾದ ಇಂಡಿಯಾದಲ್ಲೇ ಯಂಗ್ ಬಿಸ್ನೆಸ್ ಮ್ಯಾನ್, ಇಂಡಿಯಾದ ಟಾಪ್ 1 ರಿಚೆಸ್ಟ್ ಮೋಸ್ಟ್ ಪಾಪ್ಯುಲರ್ ಪರ್ಸನ್ ಅಗಸ್ತ್ಯ ಭಾರದ್ವಾಜ್ ಅವರಿಗೆ ಕೇರ್ ಟೇಕರ್ ಆಗಬೇಕು. ನೀವು ಅವರ ಪ್ರತಿಯೊಂದು ಕೆಲಸನೂ ಮಾಡಬೇಕು. ಅವರಿಗೆ ಈ ಹಿಂದೆ ಒಬ್ಬರು ಅಜ್ಜಿ ಕೇರ್ ಟೇಕರ್ ಆಗಿದ್ದರು. ಅವರು ಮೊನ್ನೆ ಅಷ್ಟೇ ತೀರಿಕೊಂಡಿದ್ದಾರೆ. ಹಾಗಾಗಿ ಹೊಸ ಕೇರ್ ಟೇಕರನ್ನು ಹುಡುಕ್ತಾ ಇದ್ದಾರೆ. ಆದರೆ ಈಗ ಆ ಜಾಗಕ್ಕೆ ಯಾರೂ ಕೂಡ ಸರಿ ಹೋಗ್ತಾ ಇಲ್ಲ. ಆಲ್ ದಿ ಬೆಸ್ಟ್. ಈ ಕಡೆಯಿಂದ ಲಾಸ್ಟ್ ಫ್ಲೋರಿಗೆ ಲಿಫ್ಟಲ್ಲಿ ಹೋಗಿ, ಅಲ್ಲೇ ಬಾಸ್ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ, ಸ್ವಲ್ಪ ಹುಷಾರಾಗಿರಿ, ಬಾಸ್ ತುಂಬ ಕೋಪ ಮಾಡ್ಕೋತಾರೆ ಅಂತ ಹೇಳ್ತಾಳೆ. ಸರಿ ಅಂತ ಸ್ವರ್ಗ ಕೂಡ ಇಂಟರ್ವ್ಯೂ ನಡೀತಾ ಇರೋ ಜಾಗಕ್ಕೆ ಬರ್ತಾಳೆ. ಅಲ್ಲಿ ನೋಡಿದರೆ 4 ಜನ ಹುಡುಗಿರು ಫಾರ್ಮಲ್ ಹಾಕ್ಕೊಂಡು ಹೈ ಹೀಲ್ಸಲ್ಲಿ ಮುಖದ ತುಂಬ ಮೇಕಪ್ ಹಾಕ್ಕೊಂಡು ಕಾಯ್ತಾ ಕೂತಿರ್ತಾರೆ. ಸ್ವರ್ಗಳನ್ನ ನೋಡಿ, ಹಲೋ ಮೇಡಮ್, ನೀವೇನು ಇಂಟರ್ವ್ಯೂಗೆ ಬಂದಿದ್ದೀರಾ ಅಥವಾ ಮದುವೆಗೆ ಬಂದಿದ್ದೀರಾ ಅಂತ ನಗ್ತಾರೆ. ಸ್ವರ್ಗ ಅವರ ಕಡೆ ಒಂದು ತಣ್ಣಗಿನ ನೋಟ ನೋಡಿ ಸುಮ್ಮನೆ ಕೂತ್ಕೋತಾಳೆ. ಎಲ್ಲರಿಗೂ ಇಂಟರ್ವ್ಯೂ ಆಯಿತು. ಈಗ ಸ್ವರ್ಗ ಟೈಮ್ ಬಂತು. ನಿಧಾನಕ್ಕೆ ಹೆಜ್ಜೆ ಹಾಕಿ ಡೋರ್ ತಳ್ಕೊಂಡು ಒಳಗಡೆ ಕಾಲಿಡ್ತಾಳೆ. ಅಲ್ಲಿ ದುಂಡು ಮುಖ, ಚೂಪು ಮೂಗು, ಗೋಧಿ ಬಣ್ಣ, ಜಿಮ್ನಲ್ಲಿ ದಂಡಿಸಿರೋ ದೇಹ ಫಿಟ್ ಆ್ಯಂಡ್ ಫೈನ್ ಆಗಿ ಮುಖದಲ್ಲಿ ಸಣ್ಣ ಮಂದಹಾಸ ಇಟ್ಕೊಂಡು ರಾಜಕುಮಾರನಂತೆ ಅಗಸ್ತ್ಯ ಕೂತಿದ್ದ. ಇವಳು ಸಣ್ಣ ನಡಿಗೆಯಲ್ಲಿ ಒಂದೊಂದೇ ಹೆಜ್ಜೆ ಇಟ್ಟು ಮುಂದೆ ಹೋಗ್ತಾಳೆ. ಒಳಗಡೆ ಕೂತಿದ್ದ ಅಗಸ್ತ್ಯನಿಗೆ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ಇಷ್ಟೊತ್ತು ಬರೀ ಟಕಟಕ ಅಂತ ಹೀಲ್ ಸೌಂಡ್ ಮಾತ್ರ ಕೇಳ್ತಾ ಇತ್ತು. ಆದರೆ ಇದೇನಿದು ಗೆಜ್ಜೆ ಸದ್ದು ಅಂತ ಕತ್ತೆತ್ತಿ ತನ್ಮುಂದೆ ಇರೋರನ್ನ ನೋಡ್ತಾನೆ. ಅವನಿಗೆ ಮೈಯಲ್ಲಿ ಕರೆಂಟ್ ಪಾಸ್ ಆದ ಹಾಗೆ ಆಗುತ್ತೆ. ಎದುರುಗಡೆ ದೇವತೆನೇ ಇದ್ದಾಳೆ ಅಂತ ಫೀಲ್ ಆಗುತ್ತೆ. ಮುದ್ದಾದ ಮೇಕಪ್ ಇಲ್ಲದೆ ಇರೋ ಮುಖ, ಕಣ್ಣಲ್ಲಿ ಕಪ್ಪು ಕಾಡಿಗೆ, ಭಯಕ್ಕೆ ಆ ಕಡೆ ಈ ಕಡೆ ಅಲುಗಾಡುತ್ತಿರುವ ಉದ್ದರೆಪ್ಪೆ, ಬಣ್ಣ ಹಚ್ಚಿರದ ಕೆಂಪು ತುಟಿ, ಕಾಲಲ್ಲಿ ಕಾಲ್ಗೆಜ್ಜೆ, ಉದ್ದವಾದ ಜಡೆ, ಕೈಯಲ್ಲಿ ಬಳೆ. ಈಗಿನ ಕಾಲದಲ್ಲೂ ಇಷ್ಟೊಂದು ನ್ಯಾಚುರಲ್ ಆಗಿರೋ ಹುಡುಗಿರಿರ್ತಾರೆ ಅಂತ ಅವನಿಗೆ ಶಾಕ್ ಆಗುತ್ತೆ, ಮತ್ತೆ ಖುಷಿಯಾಗುತ್ತೆ. ಹಾಗೆ ಅವಳನ್ನು ಒಳಗಡೆ ಕರೀತಾನೆ. ಸ್ವರ್ಗ ಕೂಡ ಏನಿದು ಬಾಸ್ ನನ್ನ ಈ ಥರ ನೋಡ್ತಾ ಇದ್ದಾರೆ ಅಂತ ಸ್ವಲ್ಪ ಮುಜುಗರ ಮಾಡ್ಕೋತಾಳೆ. ಆದರೂ ಸುಧಾರಿಸಿಕೊಂಡು ಮುಂದೆ ಹೋಗಿ ಹಲೋ ಸರ್, ಗುಡ್ ಮಾರ್ನಿಂಗ್ ಅಂತ ಸ್ವಲ್ಪ ಬಿಡಿಸಿ ಹೇಳ್ತಾಳೆ. ಆಗ ಅಗಸ್ತ್ಯ, ಹಲೋ ಮೇಡಮ್, ಕೂತ್ಕೊಳ್ಳಿ ಅಂತ ಅವಳನ್ನು ಕೂರಿಸಿ ಅವಳಿಗೆ ನೀರು ಕೊಡ್ತಾನೆ. ಕುಡೀರಿ, ಭಯಪಡುವ ಅವಶ್ಯಕತೆ ಇಲ್ಲ, ನಾನು ನಿಂತರ ಮನುಷ್ಯ ಅಂತ ಹೇಳಿ ಅವಳ ಫೈಲ್ ಇಸ್ಕೊಂಡು ನೋಡ್ತಾನೆ. ಅವಳ ಕಡೆ ನೋಡಿ, ನೀವು ಇಷ್ಟು ಬೇಗ ಕೆಲಸಕ್ಕೆ ಸೇರೋಕೆ ಯಾಕೆ ಅಂದ್ಕೊಂಡಿದ್ದೀರಾ? ಮತ್ತು ನಿಮ್ಮ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿದೆ. ಇಷ್ಟೊಂದು ಟ್ಯಾಲೆಂಟ್ ಇರೋ ನೀವು ಹೇಗೆ ಕೇರ್ ಟೇಕರ್ ಜಾಬ್ ಮಾಡ್ತೀರಾ ಅಂತ ಕೇಳ್ತಾನೆ. ಆಗ ಸ್ವರ್ಗ, ಹಾಗೆ ಸರ್,
ಕೆಲವೊಂದು ಸರಿ ನಮ್ಮ ಓದು ವಿದ್ಯೆ ಯಾವುದು ಕೆಲಸಕ್ಕೆ ಬರಲ್ಲ. ಅವಶ್ಯಕತೆ ಮತ್ತು ಪರಿಸ್ಥಿತಿ ಎಲ್ಲವನ್ನು ಮಾಡುತ್ತೆ ಅಂತ ಹೇಳ್ತಾಳೆ. ಆಗ ಅಗಸ್ತ್ಯ, ನೋಡಿ ಇಲ್ಲಿ ನಿಮ್ಮ ಕೆಲಸ ಏನೆಂದರೆ ನನ್ನನ್ನು ಕೇರ್ ಮಾಡೋದು. ಇಟ್ ಮೀನ್ಸ್ ಅಡುಗೆ ಮಾಡೋದು, ಟಿಫಿನ್ ಮಾಡೋದು, ಮತ್ತು ನನಗೆ ಟೈಮ್ ಟು ಟೈಮ್ ಮಿಲ್ಕ್ ಶೇಕ್, ಪ್ರೋಟೀನ್ ಶೇಕ್, ಜ್ಯೂಸು, ಕಾಫಿ, ಸ್ನ್ಯಾಕ್ಸ್ ಎಲ್ಲನೂ ಟೈಮ್ ಸಪ್ಲೈ ಮಾಡಿ ನನ್ನನ್ನು ಕೇರಿಂದ ನೋಡ್ಕೋಬೇಕು. ಮತ್ತು ಅಡುಗೆನ ನೀವೇ ನಿಮ್ಮ ಕೈಯಿಂದ ಮಾಡಬೇಕು. ಟೈಮಿಂಗ್ ಏನಂದರೆ 7ರಿಂದ 9ರವರೆಗೂ ಮನೆಯಲ್ಲಿ, 9ರಿಂದ ಈವ್ನಿಂಗ್ 4ರವರೆಗೂ ಆಫೀಸಲ್ಲಿ, ಆಮೇಲೆ 4ರಿಂದ ಮತ್ತೆ 6ರವರೆಗೂ ಮನೆಯಲ್ಲಿ ಕೆಲಸ ಇರುತ್ತೆ. ಕೆಲಸ ಅಂದರೆ ಬೇರೆ ಯಾವ ಕೆಲಸನೂ ಅಲ್ಲ. ನನಗೋಸ್ಕರ ನೀವೇ ಅಡುಗೆ ಮಾಡಬೇಕು, ನೀವೇ ಬಡಿಸಬೇಕು. ಸಂಬಳ 50,000 ಫಾರ್ 1 ಮಂತ್. ನಿಮಗೆ ಓಕೆನಾ ಅಂತ ಕೇಳ್ತಾನೆ. ಸ್ವರ್ಗ ಸ್ವಲ್ಪ ಯೋಚನೆ ಮಾಡಿ, ಆಯಿತು ನನಗೆ ಒಪ್ಪಿಗೆ ಇದೆ ಅಂತ ಹೇಳ್ತಾಳೆ. ಆಯಿತು, ನಿಮಗೆ ಯಾವ ಥರ ಅಡಿಗೆ ಮಾಡೋಕ್ಕೆ ಬರುತ್ತೆ? ನಾರ್ತ್ ಇಂಡಿಯನ್ ಆರ್ ಸೌತ್ ಇಂಡಿಯನ್? ನಿಮ್ಮ ಅಡಿಗೆ ನೋಡಿ ನೀವು ಸೆಲೆಕ್ಟ್ ಇಲ್ವಾ ಅಂತ ಹೇಳ್ತೀವಿ. ಇಷ್ಟೊತ್ತಲ್ಲಿ ಬಂದಿರೋ ಕ್ಯಾಂಡಿಡೇಟ್ ಎಲ್ಲ ಕಂಡೀಷನ್ ಏನೋ ಒಪ್ಕೊಂಡಿದ್ರು, ಆದರೆ ಅಡುಗೆ ಮಾಡೋಕ್ಕೆ ಬರಲಿಲ್ಲ ಅವರಿಗೆ. ನೀವು ಕೂಡ ಅಡಿಗೆ ಮಾಡಬೇಕು. ನಿಮ್ಮ ಅಡಿಗೆ ನಮಗೆ ಇಷ್ಟ ಆದರೆ ನಿಮ್ಮನ್ನು ಕೆಲಸಕ್ಕೆ ಸೇರಿಸ್ಕೋತೀವಿ. ಇಲ್ಲೇ ಕಿಚನ್ ಇದೆ, ವೆಜಿಟೇಬಲ್ ಪಲಾವ್ ಮಾಡ್ಕೊಂಡು ಬನ್ನಿ ಅಂತ ಕಳಿಸ್ತಾನೆ. ಅವಳು ಅರ್ಧ ಗಂಟೆಯಲ್ಲಿ ಘಮ ಅನ್ನೋ ವೆಜಿಟೇಬಲ್ ಪಲಾವ್ ಮಾಡ್ಕೊಂಡು ಬರ್ತಾಳೆ. ಊಟ ಮಾಡಿ ಅವನು ಮತ್ತು ಅವರ 4 ಜನ ಆಫೀಸ್ ಮೆಂಬರ್ಸ್ ಸ್ವರ್ಗಾಳನ್ನು ಸೆಲೆಕ್ಟ್ ಮಾಡ್ತಾರೆ. ನಿಮ್ಮ ಅಪಾಯಿಂಟ್ಮೆಂಟ್ ಲೆಟರ್ ತಗೊಳ್ಳಿ ಅಂತ ಅವಳಿಗೆ ಲೆಟರ್ ಕೊಟ್ಟು, ಇದೇ ನಮ್ಮನೆ ಅಡ್ರೆಸ್ ತಗೊಳ್ಳಿ ಅಂತ ಅಡ್ರೆಸ್ ಕೊಟ್ಟು ಅವಳನ್ನು ಕಳಿಸ್ತಾನೆ. ಅವಳು ಕೂಡ ಸರಿ ಅಂತ ಒಪ್ಕೊಂಡು ಮುಂದೆ ಹೋಗ್ತಾ ಇರ್ತಾಳೆ. ಇನ್ನೇನು ಅವಳು ಚೇರಿಗೆ ತಗಲಿ ಕಾಲು ಜಾರಿ ಬೀಳಬೇಕು ಅನ್ನೋ ಅಷ್ಟರಲ್ಲಿ ಅಗಸ್ತ್ಯ ಅವಳನ್ನು ಬಾಚಿ ಹಿಡ್ಕೋತಾನೆ. ಸ್ವರ್ಗ ಮತ್ತು ಅವನ ಕಣ್ಣುಗಳು ಬೆರೆತು ಹೋಗ್ತವೆ. ಹೇಗಿತ್ತು ನಮ್ಮ ಸ್ವರ್ಗ ಮತ್ತು ಅಗಸ್ತ್ಯ ಭೇಟಿ? ಇವರೇ ನೋಡಿ ನಮ್ಮ ಕತೆ ಹೀರೋ, ಟಾಪ್ 1 ಬಿಸ್ನೆಸ್ ಮ್ಯಾನ್. ನಮ್ಮ ಹುಡುಗನಿಗಂತೂ ಹುಡುಗಿ ಮೊದಲ ಭೇಟಿಯಲ್ಲಿ ಇಷ್ಟ ಆಗಿದ್ದಾಳೆ. ಸ್ವರ್ಗಗೆ ಅಗಸ್ತ್ಯ ಇಷ್ಟ ಆಗ್ತಾನ ಕಾದು ನೋಡಬೇಕು. ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.